ನಮಸ್ಕಾರ. ಏನು ಇವತ್ತು ದಿನ ನಮ್ಮ ತಾಲೂಕಿಗೆ ಒಂದು ಒಳ್ಳೆ ಬಂಪರ್ ಕೊಡುಗೆ ಕೊಟ್ಟಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್. ನಮ್ಮ ತಾಲೂಕಿನ ಪರವಾಗಿ ನಮ್ಮ ನೆಚ್ಚಿನ ನಾಯಕರಾದಂಥ ರಾಹುಲ್ ಗಾಂಧಿಯವರೆಗೂ, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ, ನಮ್ಮ ಸಿದ್ದರಾಮಣ್ಣಗೂ, ನಮ್ಮ ಡಿ.ಕೆ. ಶಿವಕುಮಾರ್ಗೂ, ಹೆಚ್ಚಿನ ನಮ್ಮ ಕೆ.ಎಚ್. ಮುನಿಯಪ್ಪನವ್ರಿಗೂ, ನಮ್ಮ ವೇಣುಗೋಪಾಲ್ ಸರ್, ನಮ್ಮ ಸುರ್ಜೇವಾಲ ಅವರು ಅಭಿನಂದನೆ ಸಲ್ಲಿಸುತ್ತಾ, ಯಾಕಂದರೆ ನಮ್ಮ ತಾಲೂಕಿಗೆ ಇವತ್ತು ಒಂದು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು, ನಿಷ್ಠಾವಂತರು ಅಂದರೆ ಅವರು ಅಷ್ಟು ನಿಷ್ಠಾವಂತರು. ಅವರು ಅವ್ರ ತಂದೆ ಕಾಲದಿಂದ ಅವ್ರನ್ನ ಗುರುತಿಸಿ ಇವತ್ತು ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಗುರುತಿಸಿ ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ. ನಿಜವಾಗಿ ನಾನು ಹೈಕಮಾಂಡ್ಗೆ ನಮ್ಮೆಲ್ಲರ ತಾಲೂಕಿನ ಕಾಂಗ್ರೆಸ್ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ರಾಮ್ ಪ್ರಸಾದ್ನವ್ರ ಬಗ್ಗೆ ನಮ್ಮ ತಾಲೂಕಿನಲ್ಲಿ ಎಲ್ರಿಗೂ ಗೊತ್ತಿದೆ. ಯಾಕಂದರೆ ಅವರೇನು ಅಂತ ಅವರ ನಿಷ್ಠೆ ಏನು, ಅವರ ಪಕ್ಷ ಇದನ್ನು, ಅವರ ದೈವ ಭಕ್ತರು. ಅವ್ರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡಬೇಕಿದೆ. ಆದರೆ ಇವತ್ತಿನ ಇನ್ನೊಂದು ಫಂಕ್ಷನ್ ಇದೆ, ಅರ್ಜೆಂಟ್ ನಾನು ಹೋಗ್ಬೇಕು ಬೆಂಗಳೂರಿಗೆ ಅಂದರು. ನಾವು ಆಗೋದಿಲ್ಲ, ಫಸ್ಟ್ ಇಲ್ಲಿ ನಾವು ನಿನಗೆ ಇಲ್ಲಿ ತಾಲೂಕಲ್ಲಿ ಸನ್ಮಾನ ಮಾಡೇ ಕಳಿಸ್ರಿ ಅಂತ ಹೇಳಿದ್ರು. ಇವಾಗ ನಾವೆಲ್ಲ ಸುಮಾರು ಒಂದು 10 ಜನ ಮಾಡ್ತಾ ಇದ್ದೀವಿ. ಮುಂದಿನ 4 ದಿನದಲ್ಲಿ ಅವರು ಒಂದು ದಿನಾಂಕ ಕೊಡ್ತಾರೆ. ಅವತ್ತು ಹೆಚ್ಚಿನ ಜನಸಂಖ್ಯೆ ಸೇರಿಸಿ ಅವ್ರಿಗೊಂದು ಒಳ್ಳೆ ಅಭಿನಂದನೆ ನಮ್ಮ ತಾಲೂಕು ಪರವಾಗಿ ಸಲ್ಲಿಸಿ, ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಾರ್ಟಿ ಕೋಲಾರಲ್ಲಿ ಒಂದು ಇದು ಮಾಡಿ ಸನ್ಮಾನ ಮಾಡಿ ಅಲ್ಲಿಂದ ನಾವು ಇದು ಮಾಡ್ತೀವಿ. ಅದೇ ರೀತಿ ಇವಾಗ ನಾವು ಬಂದಿರೋ ನಮ್ಮ ನಾಯಕರಿಗೆಲ್ಲ ನಾನು ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಹಿರಿಯ ನಾಯಕರಿಗೂ ಮತ್ತು ನಮ್ಮ ಹೈಕಮಾಂಡ್ಗೂ, ನಮ್ಮ ನೆಚ್ಚಿನ ಕೆ.ಎಚ್. ಮುನಿಯಪ್ಪರು ಮತ್ತೊಂದು ಅಭಿನಂದನೆ ಸಲ್ಲಿಸುತ್ತಾ, ಅವ್ರಿಗೆ ರಾಜ್ಯ ಪ್ರಧಾನ ಘೋಷಿಸೋದಕ್ಕೆ ನಿಜವಾಗಿ ನಮ್ಗೆ ಹರ್ಷ ಆಗಿದೆ. ನಮಗೆಲ್ಲ ಒಂದು ಬಲ ಬಂದಿದೆ. ರಾಮ್ ಪ್ರಸಾದನ ಹಾದಿಯಲ್ಲಿ ನಾವೆಲ್ಲ ಇನ್ನು ತಾಲೂಕಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇನ್ನೂ ಹೆಚ್ಚಿನ ಕಾಂಗ್ರೆಸ್ ಪಕ್ಷ ಕಟ್ಟಿ ಮುಂದಿನ ಲೋಕಸಭೆಯಲ್ಲಿ ಅವರ ಹಾದಿಯಲ್ಲಿ ನಾವು ಖಂಡಿತ ನಮ್ಮ ಲೋಕಸಭೆ ಕ್ಯಾಂಡಿಡೇಟನ್ನು ಗೆಲ್ಲಿಸಿಕೊಡುತ್ತೇವೆ ಅಂತೇಳಿ ನಾನು ಈ ಮೂಲಕ ಅವರಿಗೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ನಮ್ಮ ಕರ್ನಾಟಕದ ದೇವಮೂಲೆಯಲ್ಲಿರುವ ಮೂಡಲಬಾಗಿಲಿನ ಒಬ್ಬ ಧೀಮಂತ ನಾಯಕರು, ನಿಷ್ಠಾವಂತ ಕಾರ್ಯಕರ್ತರು, ನಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀಯುತ ನಮ್ಮ ಲೀಡರ್ ಆಗಿರ್ತಕ್ಕಂಥ ರಾಮ್ ಪ್ರಸಾದನ್ ಅವರಿಗೆ ಇವತ್ತಿನ ದಿವಸ ಅವ್ರ ನಿಷ್ಠೆಯನ್ನು ಗುರುತಿಸಿ ನಮ್ಮ ಕಾಂಗ್ರೆಸ್ ಪಕ್ಷ ಬಹುದೊಡ್ಡ ಅಧಿಕಾರವನ್ನು ಕೊಟ್ಟಿದೆ. ಅದರ ಸಲುವಾಗಿ ಮುಳಬಾಗಿಲು ತಾಲೂಕಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಅಭಿನಂದನೆ ಸಲ್ಲಿಸುತ್ತಾ, ನಮ್ಮ ಪಕ್ಷದ ವರಿಷ್ಠರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧೀಜಿಯವರಿಗೆ, ನಮ್ಮ ಸೋನಿಯಾ ಗಾಂಧೀಜಿಯವರಿಗೆ, ನಮ್ಮ ನೆಚ್ಚಿನ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು, ನಮ್ಮ ಜಿಲ್ಲೆಯ ಧುರೀಣರಾದ ನಮ್ಮ ನಾಯಕರಾದ ಕೆ.ಎಚ್. ಮುನಿಯಪ್ಪ ಸಾಹೇಬರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈ ಒಂದು ಹಾದಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಲೋಕಸಭಾ ಚುನಾವಣೆ ಏನು ನಡೆಯುತ್ತೆ, ಆ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಸಹ ಪಕ್ಷಕ್ಕೆ ದುಡಿದು ಎಷ್ಟೇ ಜಗಳವಿದ್ರು, ಜಗಳವಿದ್ರು, ಹೊಡೆದಾಟವಿದ್ರು, ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ತೇವೆ. ಅದೇ ಅಲ್ಲದೆ ನಮ್ಮ ರಾಮ್ ಪ್ರಸಾದ್ನವರಿಗೆ ಈ ಒಂದು ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಅವರು ಸಹ ಸಂಘಟನೆಯಲ್ಲಿ ತೊಡಗಿ ಒಳ್ಳೆಯ ಒಂದು ಹೆಚ್ಚಿನ ಮತಗಳನ್ನು ಕೊಡಿಸಿ ಆ ಒಂದು ಗೆಲುವಿಗೆ ಶ್ರಮಿಸುತ್ತಾರೆ ಅಂತ ನಮಗೆ ಒಂದು ಭರವಸೆ ಇದೆ. ಆ ಒಂದು ನಿಟ್ಟಿನಲ್ಲಿ ಮತ್ತೊಮ್ಮೆ ತಾಲೂಕಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ವಿಶೇಷ ಏನಂದ್ರೆ ನಮ್ಮ ನೆಚ್ಚಿನ ನಮ್ಮ ತಾಲೂಕಿನ ನಿಷ್ಠಾವಂತರಾಗಿರ್ತಕ್ಕಂಥ ರಾಮ್ ಪ್ರಸಾದನ್ ಅವ್ರಿಗೆ ಇವತ್ತು ತುಂಬ ಈ ಪಕ್ಷದಲ್ಲಿ ನೊಂದು ಇವತ್ತು ಅಧಿಕಾರವನ್ನು ಕೊಟ್ಟಿರುವುದಕ್ಕೆ ನಮಗಂತೂ ತುಂಬ ಸಂತೋಷ ಆಗಿದೆ. ನಮ್ಮ ಮುನಿಯಪ್ಪ ಅವರು, ಕೆ.ಎಚ್. ಮುನಿಯಪ್ಪ ಅವರು ಶ್ರಮದಿಂದ ಎಲ್ಲ ಹೈಕಮಾಂಡ್ನ ಮನವೊಲಿಸಿ ಈ ಅಧಿಕಾರವನ್ನು ನೀಡಿರುವುದಕ್ಕೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.